ನೀವೆಲ್ಲರೂ ಇಲ್ಲಿ ಕೃಷಿ ಮಾಡೋರು ಅದೀರಿ. ನಾನಾ ಒಬ್ಬ ಮಾತಾಡೋದಿನೇನು ಅಂತ ಅನ್ನಿಸ್ತೈತೆ ನನಗೆ. ನಾ ಸಣ್ಣ ಯಾವಾಗಾರು ಪ್ರಯಾಣ, ಯಾವಾಗ ವೇಳೆ ಸಿಗ್ತೈತೆ ಅವಾಗ ಹೋಗ್ತಿರ್ತೀನಿ, ಮಾಡ್ತಿರ್ತೀನಿ. ಆದರೆ ಯಾವುದನ್ನು ಮಾಡಿ ನನಗೆ ಖಾತ್ರಿ ಅನಿಸೋದಿಲ್ಲ, ಅಲ್ಲಿ ತನಕ ನಾ ಯಾರಿಗೇನು ಹೇಳೋದಿಲ್ಲ. ನಾವೆಲ್ಲ ರೈತರು ಈಗ ಎಲ್ಲಿಗೆ ಬಂದಾರ ರೈತರು ಅಂತಂದ್ರೆ, ನಾವು ಈ ಹೊಲ ಬಿಟ್ಟು ಹೋಗ್ಲಾರ್ದ ಸುಖಿ ಆಗೋದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅವ್ರದ್ದು ವಿಚಾರ ಐತಿ ಈಗ ಹಳ್ಳ್ಯಾಗ. ಕೇಳ್ರಿ, ಬೇಕಾದವ್ರನ್ನ ಒಕ್ಕಲ್ತನ ಮಾಡೋರನ್ನ ಕೇಳ್ರಿ, ಏನು ಹೇಳ್ತಾರೆ ಅಂತಂದ್ರೆ, ಇದ್ರಾಗೇನು ಸುಖ ಇಲ್ಲರಿ, ಇದನ್ನು ಬಿಟ್ಟು ಹೋಗಿ ಶಹರದಾಗ ಮಂದಿ ಸುಖ ಸಿಗೋದಿಲ್ಲ ಅಂತ ಅವ್ರು ಸ್ಪಾಟ್ ಹೇಳ್ತಾರೆ. ಯಾರ್ದಾರ ಹಮಾಲಿ ಮಾಡ್ತೀವಿ, ಯಾರ್ದಾರ ಗಾಡಿ ನಡೆಸ್ತೀವಿ, ಯಾರ್ದಾರ ಏನು ಇದ್ದು ದುಡ್ಡು ಸಿಗ್ತೈತಿ, ಇದ್ರಾಗೇನು ಸಿಗೋದಿಲ್ಲ. ಯಾವಾಗಲೂ ಭಾಳ ಮಂದಿಗೆ ಏನಿರ್ತೈತಿ, ಹಿತ್ತಲ ಗಿಡ ಮದ್ದಲ್ಲ ಅಂತ ತಮ್ಮ ಮನೆಯೂ ಏನೂ ಚಲೋ ಕಾಣೋದಿಲ್ಲ ಯಾರಿಗೆ. ಎಲ್ಲರಿಗೂ ಇದ್ರಿಂದ ಮನೆಯವ ಭಾಳ ಚಲೋ ಕಾಣಿಸ್ತಿರ್ತಾವೆ. ಆ ಇದ್ರಿಂದ ಮನೆಯವ್ರು ಕೇಳ್ರಿ, ಅವ್ರಿಗೆ ಇವ್ರದ್ದು ಚಲೋ ಭಾಳ ಚಲೋ ಅದಾರ ಅವ್ರು ಅಂತಾರೆ. ಊರಾಗೊಬ್ಬ ಪೂಜಾರಿ ಇದ್ದಂತ, ಗುಡ್ಯಾಗ ಪೂಜೆ ಮಾಡವ, ದೊಡ್ಡ ದೊಡ್ಡ ಗಾಡಿ ತೊಗೊಂಡು ಬರ್ತಿತ್ತು ಮಂದಿ. ಏನಪ್ಪ ಇದು ಮಂದಿ ಎಲ್ಲ ಎಂತೆಂಥ ಗಾಡಿ ಕಾರು ತೊಗೊಂಡು ಬರ್ತಾರೆ ಇಲ್ಲಿ ದೇವ್ರಿಗೆ, ನಾ ಹಿಂಗೆ 2 ದಿವ್ಸ ಕಳೆದು ಅಂತ ಅಂದಂತ. ಕೇಳಿದ್ನಂತ ಒಂದು ದಿವ್ಸ ಒಬ್ಬರಿಗೆ, ಏನು ರೀ ಮತ್ತು ನಾವು ಯಾವಾಗ ಸುಖಿ ಆಗೋದು, ಯಾರು ಸುಖಿ ಅದಾರ ಅವ್ರನ್ನ ಕೇಳು, ಅವ್ರಂಗೆ ಆಗು ಅಂದ್ರೆ ನೀ ಸುಖಿ ಅಕ್ಕಿ ಅಂದ್ರಂತ. ಹೋದ್ನಂತ, ಕೇಳಿದ್ನಂತ, ಹೆಂಗದಿರಿ ನೀವು ಅಂತ. ಅವ್ರ ಮುಂದೆ 8-10 ಗಾಡಿಗಳು ನಿಂತಿದ್ದು. ಹೋಗಿ ಕೇಳಿದ್ನಂತ, ಭಾಳ ಆರಾಮಿರ್ಬೇಕಲ್ರಿ, ದೊಡ್ಡ ಬಂಗ್ಲೆ ಐತಿ, 7-8 ಗಾಡಿ ಅದಾವ ಮನೆ ಮುಂದೆ, ಏನು ಬೆಂಕಿ ಹಚ್ಚೋದ್ರಿ ಅವಕ್ಕೆ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಉರ್ಲು ಹಾಕೊಳ್ಳೋದು ಅಟ್ಟ ಉಳ್ದೈತಿ ಅಂತ ಅವ ಅನ್ನಂತ. ಮತ್ತು ಯಾರು ಸುಖಿ ಅದಾರಿ, ಅಚ್ಚ ಕಡೆ ಅದಾರ ನೋಡಿ, ಆ ಓಣ್ಯಾಗ ಅಚ್ಚ ಕಡೆ ಒಬ್ಬ ಮನುಷ್ಯ ಅದಾನ, ಅವನ ಮನೆಗೆ ಹೋಗ್ರಿ, ಅವ್ನು ಕೇಳ್ರಿ, ಅವ ಸುಖಿ ಅದ ನೋಡು ಅಂತ. ಅವ ಕಂಡಿದ್ದ ಸುಖಿ ಅಂತ. ಅವಾಗ ಹೋಗಿ ಕೇಳಿದ್ರಿ, ಯಾಕಪ್ಪ ಹೆಂಗೆ, ಎಲ್ಲ ಚಲೋ ಐತ್ರಿ, ಅವ್ನು ಹೆಣ್ತಿನೇ ಭಾಳ ಸುಮಾರು ಐತಿ, ಒಟ್ಟ ಹೇಳಿದ್ದು ಕೇಳೋದಿಲ್ಲ, ಎಲ್ಲ ನಾ ಏನಂತೀನಿ ಅದ್ರ ವಿರುದ್ಧ ಮಾಡ್ತೈತೆ ಅದು, ನನಗೇನು ಜೀವನದಾಗ ಸುಖ ಇಲ್ಲ ಬಿಡ್ರಿ ಅನ್ನು. ಮತ್ತು ನಿಮ್ಮ ಅಭಿಪ್ರಾಯದೊಳಗೆ ಯಾರು ಸುಖಿ ಅದಾರ, ಆಚೆ ಕಡೆ ಹಳ್ಳ್ಯಾಗ ಹೋಗ್ರಿ, ಅಲ್ಲೊಬ್ಬ ಭಾಳ ದೇವ್ರ ದಿಂಡ್ರ ಭಾಳ ಮಾಡ್ತಾನೆ, ಅವ್ನು ಭಾಳ ಸುಖಿ ಇರ್ಬೇಕು. ಅವ್ರ ಮನೆಗೆ ಹೋದ, ನಾ ಈ ದೇಶದಾಗಿದ್ದು ಎಲ್ಲ ತೀರ್ಥಕ್ಷೇತ್ರ ತಿರುಗಾಡಿ ಬಂದೀನಿ, ಇನ್ನೂ ಸುಖ ಸಿಕ್ಕಿಲ್ಲ ನನಗೆ. ನನಗೆ ಅನ್ಸಾಕತ್ತೈತಿ ಈ ಜಗತ್ತಿನಾಗ ಏನಾಯ್ತೋ ಇಲ್ಲೋ ಅಂತ. ಯಾಕಂದ್ರೆ ಎಲ್ಲ ಸುತ್ತಾಡಿ ಬಂದೆ, ನಮ್ಮ ಮನ್ಯಾಗ ನನಗೆ ಯಾರೂ ಕಿಮ್ಮತ್ತು ಕೊಡೋಂಗಿಲ್ಲ. ಊರು ಮಂದಿ ಎಲ್ಲ ನನ್ನ ಪಾದಪೂಜೆ ಮಾಡ್ತಾರೆ, ಖರೆ ಮನ್ಯಾಗ ಬಂದು ಕೂಡಲೇ ಎಲ್ಲರೂ ಬೇಯ್ತಾರೆ, ನಾ ಹೆಂಗೆ ಸುಖಿ ಆಗವ ಅಂತ ಅವ. ಅಲ್ಲಿ ಅವ ಮತ್ತೊಬ್ಬನ ಹೆಸರು ಹೇಳ್ದ, ಅವ್ರು ಚಲೋ ಅದಾರ ನೋಡ್ರಿ ಹೋಗ್ರಿ, ಅವ್ರ ಮನೆಗೆ ಹೋದವ. ಹೆಂಗದ್ರಿ, ನಮ್ಮ ಊರಾಗ ಸುಖಿ ಅಂದಾಗ ನಮ್ಮ ಭಾಗದಾಗ ಒಂದು ದೊಡ್ಡ ಕ್ಷೇತ್ರ ಐತೆ, ಅಲ್ಲೊಂದು ಗುಡಿ ಐತಿ, ಆ ಗುಡಿಯಾಗ ಪೂಜಾರಿ ಅದನ್ನಲ್ಲ, ಅವನಷ್ಟು ಶಾಂತ ಮನುಷ್ಯ ಯಾರೂ ಅಲ್ಲ, ಅವನಷ್ಟು ಸುಖಿ ಯಾರೂ ಅಲ್ಲ. ನಾನ ರೀ ಅವ ಅಂದ, ನಾನ ಹುಡ್ಕ್ಯಾಡಕ್ಕೆ ಹೊಂಟೀನಿ. ಹುಚ್ಚ, ನೀನ ಹುಡ್ಕ್ಯಾಡಕ್ಕೆ ಹೊಂಟ್ರಿನ ಸುಖ ಸಿಗೋದು ಯಾರಿಗೆ ಅಂದ. ಅಲ್ಲ, ನೀ ಇಷ್ಟು ವರ್ಷ ಆ ದೇವ್ರ ಗುಡಿಯಾಗ ನಿಂತ್ಕೊಂಡು ಬಂದವ್ರಿಗೆಲ್ಲ ದೇವ್ರ ಭೇಟಿ ಮಾಡಿಸಿ ದೇವ್ರ ಆಶೀರ್ವಾದ ಮಾಡಿಸಿ ಕಳಿಸಿದ್ದು, ನಿನ್ನಷ್ಟು ದೊಡ್ಡ ಮನುಷ್ಯ ಯಾರದಾನಪ್ಪ ಹಿಂಗಂತೀರಿ ನೀವು. ನಮ್ಮ ರೈತನ ಸ್ಥಿತಿ ಹಿಂಗಾಗೈತೆ ನೋಡ್ರಿ. ರೈತಗೆ ಎಲ್ಲರೂ ಸಿಪಾಯಿಗಳು ದೊಡ್ಡವ್ರು ಕಾಣಕತ್ತಾರ, ಕ್ಲಾರ್ಕ್ಗಳು ದೊಡ್ಡವ್ರು ಕಾಣ್ತಾರೆ, ರಾಜಕಾರಣಿಗಳು ದೊಡ್ಡವ್ರು ಕಾಣ್ತಾರೆ, ಸ್ವಾಮಿಗಳು ದೊಡ್ಡವ್ರು ಕಾಣ್ತಾರೆ, ವ್ಯಾಪಾರಿಗಳು ದೊಡ್ಡವ್ರು ಕಾಣ್ತಾರೆ. ಅಷ್ಟ ಏನೂ ಇಲ್ಲ ಅಂತ ಅವ ತಿಳ್ಕೊಂಡ. ಎಲ್ಲ ತಿರುಗಾಡಿ ಬಂದಂದ್ರೆ ಅವನಿಗೂ ಗೊತ್ತಾಕೈತಿ ನನ್ನಟ್ಟು ಸುಖಿ ಯಾರೂ ಇಲ್ಲಂತ. ಆದರೆ ಇವತ್ತಿನ ಸ್ಥಿತಿಯಾಗಾರ ಅವನ ಮಕ್ಕಳಿಗೆ ಹೇಳ್ತಾರೆ ಅವ್ರು ಹುಟ್ಟಿದ ಕೂಡಲೇ, ತಮ್ಮ ಭಿಕ್ಷಾ ಬೇಡಿ ತಿಂದ್ರೆ ಚಿಂತಿಲ್ಲ, ಒಟ್ಟು ಈ ಒಕ್ಕಲ್ತನ ಕಟ್ಟು ಬರೋಕ್ಕೆ ಹೋಗ್ಬೇಡ. ಎಲ್ಲ ಅಪ್ಪ ಅವುಗಳ ಉಪದೇಶ ಮಕ್ಕಳಿಗೆ ಮಾಡೋದು ಇದನ್ನು. ಒಬ್ಬ ಡಾಕ್ಟ್ರ್ ಹಿಂಗೆ ಅಂದಾರ ಅಂತಾನ, ತಮ್ಮ ಸಾಲಿ ಕಲಿಬೇಡಿ, ಇದ್ರಾಗೇನು ಸುಖ ಇಲ್ಲ, ಹಗಲು ರಾತ್ರಿ ಬರೀ ಪೇಷಂಟ ಬರ್ತಾವಂತ ಯಾರು ಅಂದಾರನ ಡಾಕ್ಟ್ರು, ನಿದ್ದೆ ಮಾಡಿ ಕೊಡಂಗಿಲ್ಲ ಅಂತ. ಒಬ್ಬ ಶಿಕ್ಷಕರನ್ನ ಕೇಳ್ರಿ, ಏನಪ್ಪ ಅವ್ರ ಮಕ್ಕಳಿಂದೇನು, ಮಕ್ಕಳಿಗೆ ಒಟ್ಟು ಸಾಲಿಗೆ ಹೋಗಕ್ಕೆ ಹೋಗ್ಬೇಡ, ಇದೇನು ನೌಕರಿಯಾಗ ಸುಖ ಇಲ್ಲ, ಬರೀ ಎಲ್ಲ ಮಕ್ಕಳಿಗೆ ಕಲಿಸಿ ನನ್ನ ತಲೆನ ಹಾಳಾಗಿ ಹೋತು, ಯಾವ ಶಾಣೆ ಆಗಲಿಲ್ಲ ಅಂತ ಹಿಂಗೆ ಯಾರು ಅಂದಾರನ ಇವತ್ತಿಂತಾನೆ. ಯಾರಿಗೂ ತಮ್ಮ ವೃತ್ತಿಯ ಬಗ್ಗೆ ಅಗೌರವ ಅನ್ನೋದಿಲ್ಲ. ಈ ಜಗತ್ತಿನೊಳಗೆ ಅಥವಾ ನಮ್ಮ ದೇಶದಾಗ ತನ್ನ ವೃತ್ತಿಯ ಬಗ್ಗೆ ಅಗೌರವ ತಾಳುವಂಥವು ಯಾವನಾದರೂ ಇದ್ರೆ ಅವ ನಮ್ಮವನ. ಅವನಿಗೆ ಅವನ ವೃತ್ತಿಯ ಬಗ್ಗೆ ಗೌರವ ಇಲ್ಲ, ಅದು ಭಾಳ ಚಲೋ ಕೆಲಸ ಐತಿ, ಮಾಡ್ಬೇಕಷ್ಟ ಮಾಡ್ತಾನವ. ಮಾಡಿ ಅತಿ ಪರಿಚಯಾತ ಅವಜ್ಞ,
ಒಂದು ಶಾಸ್ತ್ರದ ಮಾತೈತಿ, ಅತಿ ಪರಿಚಯದಿಂದ ಅದು ಅದ್ರ ಬಗ್ಗೆ ಅವನಿಗೆ ತಾತ್ಸಾರ ಮೂಡೈತಿ ಮನಸ್ಸಿನಾಗ. ಮತ್ತೊಬ್ಬರು ಅವ್ನಿಗೆ ಹೇಳ್ಕೊಡ್ಬೇಕಾಗೈತಿ. ಆ ದಿವ್ಸ ಬಂದೈತಿ. ಈಗ ಎಲ್ಲರಿಗಿಂತ ಚಲೋ ಯಾರು ಆಗವ ಅಂದ್ರೆ ಇವನ ಆಗವ. ಇವನ್ಕಿಂತ ದೊಡ್ಡವ್ರು ಯಾರು ಅದಾರ್ರಿ? 10 ಮಂದಿಗೆ ಮನ್ಯಾಗ ಕೆಲಸ ಕೊಡುವಂಥ ಸಾಮರ್ಥ್ಯ ಐತಿ. ಹೋಗಿ ಮತ್ತೊಬ್ಬರ ಮನೆಗೆ ಗೇಟ್ ಕಾಯ್ತೈತೆ ಅಂತಂದ್ರೆ ಏನು ಶಾಣೆ ಅನ್ಬೇಕು, ಹುಚ್ಚು ಅನ್ಬೇಕು ಇದಕ್ಕೆ? ಹೋಗಿ ಅಲ್ಲಿ ನೌಕರಿ ಮಾಡಿ ಹೋಗಿ ಬೆಂಗಳೂರಾಗತ್ತ. ಹೋಗಿ ಏನು ಮಾಡವಪ್ಪ? ಇವೆಲ್ಲ ಸ್ವಿಗ್ಗಿ, ಮ್ಯಾಗಿ ಒಯ್ದು ಮನೆಗೆ ಕೊಡೋದು, ಡ್ರೈವಿಂಗ್ ಮಾಡೋದು, ಯಾರ್ದಾರ ಆಫೀಸ್ನಾಗ ಕ್ಲಾರ್ಕ್ ಆಗೋದು, ಯಾರ್ದಾರ ಆಫೀಸ್ನಾಗ ಏನಾರ ಸಪ್ಲೈ ಬಾಯ್ ಆಗೋದು, ಇದೆಲ್ಲ ನಾವು ಮಾಡೋ ನೌಕರಿಗಳು. ಭಾಳ ಸ್ಮಾರ್ಟ್ ಕೂಲಿ ಅಂತಂದ್ರೆ ಏನು ಕಂಪ್ಯೂಟರ್ ಮ್ಯಾಗ ಕೂತ್ಕೊಂಡು ಏನು ಮಾಡೋದು? ಬರೀ ಅದು ಹಾಡಿದ್ದ ಹಾಡೋ ಕಿಸ್ಬಾಯ್ದಾಸ ದಿನ ಅದನ್ನು ಮಾಡೋದಪ್ಪ. ಏನು ಆನಂದ, ಏನು ನಿಸರ್ಗದ ಆನಂದ ಐತೆ, ಇಲ್ಲಿ ನುಸ್ತೈತ್ರಿ, ಇಲ್ಲಿ ನುಸ್ತೈತ್ರಿ. ಆ ಹುಡುಗರನ್ನ ಕೇಳ್ರಿ ನೀವು ಶನಿವಾರ ರವಿವಾರ, ದಿನ ಎಲ್ಲ ಕುಂತೆಲ್ಲ ಸೊಂಟನೂ ಹೋಗೈತ್ರಿ, ಗೋಣೂ ಹೋಗೈತೆ ಅಂತಾವು ಪಾಪ. ಯಾವಾಗ ಒಂದು ಸಾರಿ ಬಿಟ್ಟು ಊರಿಗೆ ಹೋದ ಅನ್ನಂಗೆ ಆಗೈತಿ. ಊರಾನ ಮಂದಿ ಭಾಳ ಸುಖಿ ಇರ್ತಾರೆ. ಅವ್ರನ್ನ ಕೇಳ್ರಿ ನೀವು ಬೆಂಗಳೂರನವ್ರನ್ನ. ಅವ್ರಂತಾರೆ ಊರಾಗಿದ್ದಷ್ಟು ಸುಖ ಎಲ್ಲಿ ಇಲ್ಲಿ ಬಿಡ್ರಿ ಅಂತಾರೆ. ಮತ್ತು ಒಂದು ವೇಳೆ ಅಷ್ಟು ಸುಖ ಇರಲಿಲ್ಲ ಅಂತಂದ್ರೆ ಅವ್ರು ಕೋವಿಡ್ ಆದಾಗ ಇಲ್ಲಾಕೆ ಬರ್ತಿದ್ರು? ಅಲ್ಲೇನು ಹಾಸ್ಪಿಟಲ್ ಇರಲಿಲ್ಲ, ಏನು ಸೌಕರ್ಯಗಳಿರಲಿಲ್ಲ, ಏನಿರಲಿಲ್ಲ ಅಂತೀರಿ ನೀವು? ಎಲ್ಲ ಬಿಟ್ಟು ಊರಿಗೆ ಬಂದೋರಿಪ್ಪ. ಯಾಕೆ ಬಂದು ಅಂದ್ರೆ ಇಲ್ಲಿದ್ದ ಸುಖ ಎಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಒಳಗೆ ಪಕ್ಕ ಐತೆ. ಈಗ ಇನ್ನೊಂದು ಏನಾಗೈತಿ, 4 ಮಂದಿ ಹೋಗಿದ್ರಿಲ್ಲೋ, ಹೋದವರು ನಾವು ಅಷ್ಟೇ ಹೋಗಬಾರ್ದು, ಎಲ್ಲ ಮನೆಯೂ ಮುರಿಬೇಕಂತ ಕೆಲವು ಮಂದಿದು ಪ್ಲ್ಯಾನ್. ದೇವ್ರ ಗುಡಿಯಾಗ ಹೋಗಿದ್ದು ಅಂತ ದೊಡ್ಡ ನಂದಿ ಮೂರ್ತಿತ್ತ, ಬಸವಣ್ಣ ಮೂಗ್ನಾಗ ಕೈ ಹಾಕಿದೊಬ್ಬವ, ಚೋಳ ಸೊಟ್ಟಂತ ಹೊಡಿತು. ಮತ್ತೇನೈತೆ? ಹೊಡೆದು ಕೂಡಲೇ ನಾನೇ ಒಬ್ಬನೇ ಹೊಡೆಸ್ಕೊಂಡೆ ಅಂದ್ರೆ ಮಂದಿ ಬೇಯ್ದಿಗೆದಾರ ತಿಳ್ಕೊಂಡು ಎಷ್ಟು ತಣ್ಣಗೈತಪ್ಪ ಅಂದ. ನಾನು ಕೈ ಹಾಕ್ಯಾರ ನೋಡ್ರಿ ಎಷ್ಟು ತಣ್ಣಗೈತೆ ಅಂದ. ಮತ್ತೊಬ್ಬ ಹಾಕಿದ, ಅವಗೂ ಅನಿಸ್ತು ಈಗ ನಾ ಒಂದು ವೇಳೆ ಹಿಂಗಂದ್ರೆ ಅಂದ್ರೆ ನಂದು ಅಪಮಾನ ಕತಿ, ಇನ್ನೊಂದು 4 ಮಂದಿ ಹಾಕ್ಲಿ ಅಂದ. ಎಲ್ಲರನ್ನೂ ಕೈ ಹಾಕ್ಸವ್ರ ಆಗ್ಯಾರ ಹೊರತು ಹಾಕಬೇಡೋ ಕೈ ಅಂತ ಹೇಳೋರು. ಈಗೇನು ನಾವೇನು ಸಣ್ಣಪ್ಪಗಳು ಅದೀವಲ್ಲ ಶಹರದಾಗ ಆದವರು, ಎಲ್ಲರೂ ಬರಲಿ ಹೇಳ, ಎಲ್ಲರೂ ಊರು ಹಾಳಾಗಲಿ, ನಮ್ದು ನಾವು ಆಟ ಯಾಕೆ ಹಾಳಾಗ್ಬೇಕಂತ ಈ ಗ್ಯಾಂಗ್ ಹೆಚ್ಚಾಗೈತೆ. ನಿಮಗೆ ಹೇಳ್ತಾರೆ, ಇವರ ನಮ್ಮ ಒಕ್ಕಲಿಗರು ತಲೆ ತುಂಬ್ಯಾರ. ಇವು ಮೊದಲ 6 ಉತ್ಸರದವು. ಹೋಗ್ಲಿ ನಂದೊಂದು ಹೋಗ್ಲಿ, ಅದು ಶಹರದಾಗ ಹೋಗ್ಲಿ, ಎಲ್ಲಿ ಹೋಗ್ಲಿ. ನಮ್ಮ ಮಾಸ್ತರು ಹೇಳಿದ್ರಿ ಈಗ ಹೋಗಿ 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 ಊರಾಗ ಹುಡುಗರು ಜೋಗಪ್ಪಾಗೂ ಪಾಳಿ ಬಂದೈತಿ. ಎಲ್ಲವ ನಿನ್ನ ಅಲ್ಲಿ ಕೂದೋ ಉದೋ ಉದೋ ಹೋಗ್ರಿಪ್ಪ. ಯಾರು ಹೆಣ್ಣು ಕೊಡೋರು ಅಂದ್ರೆ ನಮ್ಮ ವೃತ್ತಿಯ ಬಗ್ಗೆ ನಾವು ಗೌರವ ತಾಳಿದ್ರೆ ನಮ್ಗೆ ಯಾರ ಬೆಲೆ ಕೊಡ್ತಾರೆ. ನಮ್ಮ ವೃತ್ತಿಯನ್ನು ನಾವು ಹೀಯಾಳಿಸೋರು ಇದ್ದೀವಿ ಅಂತಂದ್ರೆ ನಮ್ಗೆ ಯಾರೂ ಕಿಮ್ಮತ್ತು ಕೊಡೋದಿಲ್ಲ. ನಮ್ಮಷ್ಟು ಒಳ್ಳೆಯ ಕೆಲಸ ಏನು ರೀ ನಿಸರ್ಗದೊಳಗೆ ಮಣ್ಣಿಗೆ ನಮ್ಮ ಬಣ್ಣ ಕೊಟ್ಟು ನಾವು ಮಣ್ಣಿನ ಬಣ್ಣ ತೊಗೋತೀವಿ. ನಿಸರ್ಗಕ್ಕೆ ದುಡಿಬೇಕು ನಾವು. ಇತ್ತೀಚೆಗೆ ಏನಾಗ್ಯಾವು, 2 ಗಾಲಿ ಸೈಕಲ್ ಮೋಟ್ರ್ ಬಂದವು, ಪಟ್ಪಟಿ ಕಾಲು ಹೊಕ್ಕೊಂಡು ಕುಂತವನು ಹೊಕ್ಕಾನ, ಹೋಗಿ ಅಲ್ಲಿ ಬದುನಾಗ ಇಳ್ದವನ ಹಿಂಗೆ ಮಾಡ್ಕೋತ ಹೊಳೆ ಬಂದುಬಿಡ್ತಾನಪ್ಪ. ಏನು ಇಳ್ದೆ, ಏನು ಹೊಲದ ಗೂಡು ಮಾತಾಡಿದೆ, ಏನು ಹೂವಿನ ಗೂಡು ಮಾತಾಡಿದೋ, ಮಣ್ಣಿನ ಗೂಡು ಮಾತಾಡಿದೋ, ಏನು ಗಿಡದ ಗೂಡು ಮಾತಾಡಿದೋ, ಯಾರ ಗೂಡು ಮಾತಾ ಇಲ್ಲ. ಇವನ ಮಾತು ಬರೀ ಸೈಕಲ್ ಮೋಟ್ರ್ ಕೂಡ ಅಟ್ಟ ನಡೆದೈತಿ. ಪೆಟ್ರೋಲ್ ಅಂಗಡಿ ಕೂಡ ಇವು ಮಾಡೋ ಸಂಸಾರ ಇವನ ಸಲುವಾಗಿ ಏನೂ ಇಲ್ಲ. ನಮ್ಮ ಒಕ್ಕಲಿಗೆ ಅಂತ ನಿಮ್ಗೊಂದು ಹೇಳ್ತೀನಿ, ನಮ್ಮ ಒಕ್ಕಲಿಗೆ ಯಾಕೆ ಕೆಟ್ಟ ರೈತ? ಅವ ತನಗಾಗಿ ಸಂಸಾರ ಮಾಡೋದ ಬಿಟ್ಟಾನ. ಯಾರ್ಯಾರಿಗೆ ಟ್ಯಾಕ್ಟ್ರ್ ತೊಗೊಂಡ ಬ್ಯಾಂಕಿನವ್ರ ಸಲುವಾಗಿ ಸಂಸಾರ. ಯಾರು ಬ್ಯಾಂಕಿನವ್ರು ಕೆಟ್ಟ ತಿಳ್ಕೊಬೇಡ್ರಿ. ಅವ ಬಡ್ಡಿ ತುಂಬಕ್ಕ ಸಂಸಾರ ಮಾಡೋದು ಒಂದು. ಮತ್ತು ಯಾರಿಗಪ್ಪ? ಗೊಬ್ಬರದ ಅಂಗಡಿಯವ್ರ ಸಲುವಾಗಿ. ಮತ್ತು ಯಾರಿಗಪ್ಪ? ಬೀಜದ ಅಂಗಡಿಯವ್ರ ಸಲುವಾಗಿ. ಮತ್ತು ಯಾರ ಸಲುವಾಗಿ ಸಂಸಾರ ಮಾಡಕತ್ತೇನ್ರಿ ಇವ? ಪೆಟ್ರೋಲ್ ಪಂಪ್ದವ್ರ ಸಲುವಾಗಿ. ಮತ್ತು ಯಾರ ಸಲುವಾಗಿ? ಪೊಲೀಸ್ ಸ್ಟೇಷನ್ದವ್ರ ಸಲುವಾಗಿ ಜಗಳ ಮಾಡೋದು. ಈಚೆ ಎಲ್ಲರೂ ಗೂಡು ದಿನ ಎಡ್ತಾಕು ಅವ್ರ ಸಲುವಾಗಿ ಜಗಳ ಮಾಡೋದು. ಮತ್ತು ಯಾರ ಸಲುವಾಗಿ ಮಾಡ್ತಾನಪ್ಪ? ಮಾರ್ಕೆಟ್ ಸರಿ ಅಂಗಡಿಯವರು. ಅವ್ರು ದೊಡ್ಡ ಲಾಭ ಬಿಡ್ರಿ. ಅವರಂಥ ಸುಖಿಗಳು ಯಾರೂ ಇಲ್ಲ, ಅವರಂಥ ನರಕದಾಗೂ ಯಾರೂ ಇಲ್ಲ. ಒಬ್ಬ ದಾರು ಅಂಗಡಿಯವ ಭಾಳ ದೊಡ್ಡ ಸುಖದಾಗ್ಯದ. ಒಬ್ಬ ಒಂದರ ದಾರು ಅಂಗಡಿಯವ್ ನನಗೊಂದು ಉದಾಹರಣೆ ಹೇಳ್ರಿ. ಅವ ದಾರು ಅಂಗಡಿ ಇಟ್ಟಾನ್ರಿ, ಭಾಳ ಸುಖಿ ಅದಾನ್ರಿ ಅಂತ ಹೇಳ್ರಿ. ಹಿಂದೋಗಿ ನೋಡ್ರಿ ನೀವು, ಬ್ಯಾಡಂತಾನೆ. ಯಾಕಂದ್ರೆ 1000 ಮಂದಿನ ಹೆಣ್ಮಕ್ಳು ಮರ ಮರ್ಗ್ಯಾವಲ್ಲ, ಆ ಪಾಪ ತಟ್ಲಾರ್ದ ಬಿಡ್ತೈತೆ ನಾನು.
ಎಷ್ಟು ಮಂದಿ ಕುಡ್ದಾರ ಅವ್ರ ಮನೆ ಹೆಣ್ಮಕ್ಳು ಮಕ್ಕಳು ಏನು ಇವ್ರಿಗೆ ನಿಂದು ಕಲ್ಯಾಣ ಆಗಲಿಪ್ಪ ಅಂತ ಆಶೀರ್ವಾದ ಮಾಡೋರು ಅದಾರ. ನಿನ್ನ ದಾರದ ಅಂಗಡಿ ಇನ್ನೊಂದು 2 ಅಂತಸ್ತು ಏರ್ಲಪ್ಪ ಅಂತಾರೆ. ಅವ ಯಾವ ತಂದು ಕೊಟ್ಟವ ಬಾಡ್ಯ ಹಾಳಾಗಿ ಹೋಗ್ಬೇಕವ ಅಂತ ಅಂತಾರೆ. ನಾವೆಲ್ಲ ಸೌಕರ್ಯ ಒದಗಿಸೀವಿ, ಅವ್ರು ಅನ್ನೋದು ಹಂಗೆ. ಯಾಕೆ ಆ ತಾಯಂದಿರು ನಾ ಹಿಂಗಂತ ತಿಳ್ಕೊಂಡು ಒಂದು ಊರಾಗ ದಾರದ ಅಂಗಡಿ ಬಂದ್ ಮಾಡಿಸಿದೇನೆ ರೀ. ನಮ್ಮಲ್ಲೇ ಒಂದು 10,000 ಜನಸಂಖ್ಯೆ ಐತ್ರಿ. ಹೆಣ್ಮಗಳು ಸರ್ಪಂಚ್ ಆದ್ಲಕ್ಕಿ, ಎಮ್ಮೆ ಆದಕ್ಕಿ. ತಂಗಿ ಬಂದಿ ಅಂದಾಗ ಚಲೋ ಇದು ಮಾಡು, ಈ ಊರನ್ನ ದಾರದ ಅಂಗಡಿನ ಬಂದ್ ಮಾಡ್ಸತ್ತಾನೆ. ಆಕಿ ಕಲೆಕ್ಟ್ರ್ ಸಪೋರ್ಟ್ ಮಾಡಿಸಿದೆ, ಆಮ್ಯಾಗ SP ಅವ್ರು ಸಪೋರ್ಟ್ ಮಾಡಕ್ಕೆ ಹೇಳಿದೆ, ತಹಶೀಲ್ದಾರ್ಗೆ ಹೇಳಿದೆ, BDOಗೆ ಹೇಳಿದೆ, ಈ ಹೆಣ್ಮಗಳಿಗೆ ಸಪೋರ್ಟ್ ಮಾಡಿರಿ, ಈ ಊರಾಗ ಭಯಂಕರ ಕುಡುಕರಾಗ್ಯಾರ, ಅಟ್ ದಾರು ಬಂದ್ ಮಾಡಿರಿ ಅಂತ ಹೇಳಿ ದಾರು ಬಂದ್ ಮಾಡಿದ್ರು ಅವ್ರು ಎಲ್ಲರೂ ಕೂಡಿ. ಆ ಊರು ಸುತ್ತನೂದು ಒಬ್ಬರು ದಾರು ಮಾಡ್ಲಾರ್ದಂಗೆ ಮಾರಾಟ ಮಾಡ್ಲಾರ್ದಂಗೆ ವ್ಯವಸ್ಥೆ ಮಾಡಿದರು. ಮಾಡಿದ ಕೂಡಲೇ ಒಂದು 2-3-4 ತಿಂಗಳು ಹೋತು. ಆ ಹೆಣ್ಮಗಳು ಒಂದು ದಿವಸ ಅವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕರ್ಕೊಂಡು ಮಠದ ಮ್ಯಾಗ ಬಂದ್ಲು. ಸ್ವಾಮಿಗಳ ನಿಮ್ಮ ಮಾತು ಕೇಳಿ ಎಲ್ಲ ಹಾಳಾಗಿ ಹೋತು ನಮ್ಮೂರಂದು. ಯಾಕೆವ ಅಂದೆ. ಮೊದಲು ಕುಡ್ಕೋತ ಯಾಕಾಗೋಲ್ದಕ್ಕ ಸಂಜೆಗೆ ಮನೆಗೆ ಬರ್ತಿದ್ದು, ಈಗ ನಾವೇ ಹುಡುಕ್ಯಾಕೆ ಕೊಡ್ತೋ ಬರ್ಬೇಕಾಕತ್ರಿ ಅಂತ. ಅವು ಮೊದಲು ಮನೆಗೇರ ಬರ್ತಿದ್ದು, ಹಂಗೆ ಜೋಲಿ ಹೊಡ್ಕೋತ ಯಾಕಾಗೋಲ್ದಕ್ಕ ಬರ್ತಿದ್ದು 8-9 ತನ. ಈಗ ನಾವು ರಿಕ್ಷಾ ಬಾಡಿಗೆ ಮಾಡ್ಕೊಂಡು ಆ ರೋಡಿಗೆ ಈ ರೋಡಿಗೆ ಎಲ್ಲ ಕಡೆ ಹುಡುಕ್ಯಾಡಿ ಗಾಡಿಯಾಗ ಹಾಕ್ಕೊಂಡು ಬರ್ಬೇಕು. ಖರ್ಚು ಭಾಳ ಆಕತಿತ್ತು, ಪರೋಡಿಸೋದಿಲ್ಲ. ಅದನ್ನು ದೌಡ್ ಶುರು ಮಾಡಿಸ್ರಿ ಅಂದ್ಲಕ್ಕೆ. ನಾ ಮತ್ತೆ ಅವ್ರಿಗೆಲ್ಲರಿಗೆ ಹೇಳಿದೆ, ಯಪ್ಪ ಕೈ ಬಿಟ್ಬಿಟ್ರಿ ಅವ್ರಿಗೆಲ್ಲ ದಾರುದವ್ರು. ಊರೇನಿಗೆ ತೆಲಾಡ್ತೈತೆ ಅದ್ರಾಗ. ಹೆಂಗೆ ಸುಖಿ ಆಗವ ನಮ್ಮ ರೈತ ಹೇಳಿ. ಇವ ಮಾಡೋ ಸಂಸಾರ ಯಾರಿಗಪ್ಪ? ಅವ್ರಿಗೆ. ಆಮ್ಯಾಗ ಮತ್ತೆ ಯಾರಿಗಪ್ಪ? ಮಾರ್ಕೆಟ್ ಕಮಿಟಿ ಅವ್ರಿಗೆ. ಮತ್ತು ಇವ್ರ ಮನೆಗೆ ಆಗೋದು ಏನೈತೆ ಅದ್ರಾಗ? ಏನು ಬೀಜ ಮನೆ ಅಂದು ಮಾಡ್ಕೊಂಡು? ಇಲ್ಲ. ಮನೆ ಬೀಜ ಎಷ್ಟು ಮಂದಿ ಹೋದವ್ರು ನಮ್ಮ? ಇಲ್ಲ. ನಾವೆಲ್ಲರೂ ಬಿತ್ತು ತತ್ತಿ ಬಂತಂದ್ರೆ ಎಲ್ಲರೂ ಓಡಿ ಹೋಗೋರು, ಅಂಗಡಿಯನ್ ಪಾಕಿಟ ತರೋರು. ನಮ್ಮ ಮನ್ಯಾಗ ನಾವು ಎಷ್ಟು ಮಂದಿ ಬೀಜ ಮಾಡ್ಕೊಂಡಿವಿ ಅಂತೀರಿ ನೀವು? ಭಾಳ ಕಡಿಮೆ ಜನ. ಊರಾಗ 4-6 ಮನೆ ಸಹಿತ ಉಳ್ದಿಲ್ಲ ಈಗ ಬೀಜ ತಯಾರು ಮಾಡ್ಕೊಳ್ಳೋರು. ನಮ್ಮ ಮನೆಗೆ ಬೇಕಾಗೋ ಗೊಬ್ಬರ ಇಲ್ಲ. ಮನ್ಯಾಗ ಗ್ಯಾಸ್ ಬಂದು ಬೂದಿ ಹೋತು. ದನಗಳಿದ್ದು ಯಾರು ಸಗಣಿ ತೆಗಿದ್ರಿ ಅವನ್ನ? ಯಾರು ಮನೆ ಮಾಡವ್ರ ಯಾರೂ ಇಲ್ರಿ ಅಂದರು, ಅವನ್ನೂ ಕಳಿಸಿದ್ರು. ಮತ್ತು ಇವನ್ ಅದಕ್ಕೂ ಬರೋದಲ್ಲ. ಏನು ಬರ್ತೈತೆ ಅಂತೀರಿ? ಯಾರೂ ಕೈ ಹಚ್ಚಂಗಿಲ್ಲ. ಅದು ಕೈ ಅಲ್ಲ, ಕಾಲು ಸಹಿತ ಹಚ್ಚಂಗಿಲ್ಲ ಅದು. ಮತ್ತೇನು ದನದಿತ್ತು, ದನಗಳಿಗೆ ದಾಟಿಸಿಬಿಟ್ಟ. ದಾಡ್ದು ಮನ್ಯಾಗ ತಿಪ್ಪಿನೇ ಇಲ್ಲೀಗ. ಮೊದಲು ತಿಪ್ಪಿ ನೋಡಿ ಹೆಣ್ಣು ಕೊಡ್ತಿದ್ರು. ಮನ್ಯಾಗ ತಿಪ್ಪಿ ಎಷ್ಟು ದೊಡ್ಡದೈತಿ ನೋಡಿ. ಅಂದ್ರೆ ಇಷ್ಟು ದೊಡ್ಡ ತಿಪ್ಪಿ ಐತೆ ಅಂದ್ರೆ ಇದು ದೊಡ್ಡ ಕಮ್ತದ ಮನೆ ಐತಿ. ಇವ್ರು ಚಲೋ ಬೆಳೆಯವ್ರು ಅದಾರ, ನನ್ನ ಮಗಳು ಸುಖವಾಗಿರ್ತಾಳೆ. ಹೋಗಿ ಕೊಟ್ಟಿಯಾಗ ದನಗಳು ಎಸದವ ನೋಡ್ತಿದ್ರು. ನನ್ನ ಮಗಳು ನಾಳೆ ಇಲ್ಲಿ ಬಂದ್ರೆ ಅಂದ್ರೆ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಶಿಸ್ತಿನಾಗ ಆಕಿಗೆ ತಿನ್ನಕ್ಕೆ ಸಿಗ್ತೈತಿಲ್ಲ ಅಂತ ಖಾತ್ರಿ ಮಾಡ್ಕೊಂಡು ಆಮ್ಯಾಗ ನಿಮ್ಮ ಮನೆಗೆ ಒಂದು ಜಗಲಿ, ಒಂದು ಕೊಟ್ಟಿಗೆ ಇವೆರಡು ನೋಡಿ ಹೆಣ್ಣು ಕೊಡ್ತಿದ್ರು. ಜಗಲಿ ಮ್ಯಾಗ ದೇವ್ರ ವ್ಯವಸ್ಥಿತ ಪೂಜಾ ಅರ್ಚನೆ ಆಕೈತಿಲ್ಲ ಅಂದ್ರೆ ಸಂಸ್ಕಾರ ಚಲೋ ಅದಾವಂತ. ದನಗಳು ಅದಾವಿಲ್ಲೋ ಮನ್ಯಾಗ, ಹಿಂಡು ದನಗಳು ಅದಾವಿಲ್ಲ, ಎತ್ತುಗಳು ಅದಾವಿಲ್ಲ ನೋಡ್ತಿದ್ರು. ಅದಾವ ಕೊಡ್ರಿ, ಇಲ್ಲಿ ಕಣ್ಣು ಮುಚ್ಚಿ ಕೊಡ್ರಿ ಮನೆಗೆ ಹೆಣ್ಣು ಅಂತಿದ್ರು. ಈಗೇನು ರೀ ಆಕೆ ಹುಡುಗಿ ಬರಾಗ ಹತ್ತಾಳ. ಮನ್ಯಾಗ ದನಪನ ಅದಾವನ್ರಿ ನೀವು? ಅದಾವ. ಹಂಗಾರೆ ನಾವು ಅಲ್ಲಿ ಹತ್ತ. ಯಾಕಂದ್ರೆ ಅವ್ರವು ಹೇಳ್ಯಾಳ ತಂಗಿ ಅದಕ್ಕೂ ಕೈ ಹಚ್ಚಬಾರ್ದತ್ತ. ಆಮ್ಯಾಗ ಆ ಹುಡುಗಿ ಬಂದು ಕೂಡ್ಲೇನೆ ಕೇಳ್ತೈತೆ, ಮನ್ಯಾಗ ಏಸು ಮಂದಿ ಅದೀರಿ? 8-10 ಮಂದಿ ಅದಾರ. ಮತ್ತು ನೀ ಬೆಂಗಳೂರಿಗೆ ಇರಕ್ಕೆ ಬರೋವನು, ಹಂಗಿದ್ರೆ ಮಾಡ್ಕೋತೀನಿ. ಮತ್ತು ಒಂದು ಜೋಪಡ್ಯಾಗ ಅದ. ಹಾಂ, ನಿಂದು 2 BHK ಐತೇನು 3 BHK ಐತೇನು ಅಂತ ಇವನು ಕೇಳ್ತಾ. ಇವರಪ್ಪ ಸಾಯಿತನ ಒಂದು ಮನೆ ಕಟ್ಟಕ್ಕಾಗಿಲ್ಲ 2 ಕೋಲಿ. ಈ ಹುಡುಗಿನ ಇವತ್ತ ಲಗ್ನ ಆಗವ, ಅವ 2 BHK ಕೊಡ್ಬೇಕೀಕೆ. ಈ ಮಳ್ಳಿದ್ ನೋಡ್ರಲ್ಲ ಆಕೆನ ಸೋಗಲಾಡಿತನ ಹೆಂಗೈತಿ. ಏನಿದು? ನಾವಿಬ್ಬರು ಕೂಡಿ ಕಟ್ಟುನು ಅನ್ನೋ ಹುಮ್ಮಸ್ ತುಂಬಬೇಕೋ ತುಂಬಾರ್ದು? ನಾವಿಬ್ಬರು ಕೂಡುನು ದುಡಿನು ಕಟ್ಟುನು, ಇಂಥವೆಲ್ಲ ಇಂಥ 10 ಮನೆ ಕಟ್ಟುನು ಅಂದ್ರೆ ಯಾಕೆ ಕಟ್ಟಕ್ಕಾಗಂಗಿಲ್ಲ ಅಂತೀರಿ ನೀವು? ಕಟ್ಟಕ್ಕೆ ಬರ್ತೈತಿ. ಆದ್ರೆ ನಮ್ಮ ಹುಡುಗರಿಗೆ ಕುಸಂಸ್ಕಾರ ಮಾಡೀವಿ ನಾವು ಕುಸಂಸ್ಕಾರ ಮಾಡೀವಿ. ಇದನ್ನು ಮಾಡೋದು ಬೇಡ, ಇದನ್ನು ಮಾಡೋದು. ಮತ್ತಾಕೆ ಬಂದು ಕೂಡಲೇ ಅಂತ ಡಸ್ಟ್ಬಿನ್ ಎಷ್ಟು ಅದಾವ ನಿಮ್ಮ ಮನ್ಯಾಗ ಅಂತ ನನಗೆ ತಿಳಿಯಲಿಲ್ಲ. ಮೊದಲೊಬ್ಬರು ಬಂದ್ರೆ ನನಗೆ ಅಂದರು, ಅಜ್ಜವ್ರು ಆ ಹುಡುಗಿ ಬಂತ್ರಿ ಬಂದದ್ದು ಡಸ್ಟ್ಬಿನ್ ಎಷ್ಟು ಅದಾವ ನಿಮ್ಮ ಮನ್ಯಾಗ ಅಂತ ಕೇಳಿದಲ್ರಿ. ಅಂದ್ರೆ ಕಚರಾ ಕುಂಡಿ ಏನಂತೀರಿ ನಿಮ್ಮ ಕಡೆ? ಕಸದ ಡಬ್ಬಿ ಎಷ್ಟು ಅದಾವ ಅಂತ ಕೇಳಿ.
ಹಂಗಂದ್ರೆ ಏನು ಅಂತ ಕೇಳಿದೆ, ಮುದುಕರಂದ್ರೆ ಕಸದ ಡಬ್ಬೆ ಅಂತ. ಮುದುಕರಿಗೆ ಕಸದ ಡಬ್ಬೆ ಅಂತಾರೆ, ಅವ್ರು ಡಸ್ಟ್ಬಿನ್ ಅಂತಾರೆ. ಅಂದ್ರೆ ಈ ಹುಡುಗಿಯರು ಅಂದ್ರೆ ಈ ಹುಡುಗಿಗೆ ಬಡಿಬೇಕು ಏನು ಇವ್ರ ಅಪ್ಪ ಹೋಗಿ ಹಿಡ್ಕೊಂಡು ಜಡಿಬೇಕಂತ ನಾ ಅಂತೇನೆ. ಸಂಸ್ಕಾರ ಮಾಡಿದವ್ರು ಯಾರು? ಈ ಕೆಟ್ಟ ಸಂಸ್ಕಾರ ಎಲ್ಲಿಂದ ಬಂತ ಹುಡುಗಿ ತಲೆಯಾಗ? ಹುಡುಗಿ ಅಂತೂ ಏನು ಕೆಟ್ಟದ್ದಲ್ಲ. ನಮ್ಮ ಹಿರಿಯರು 80 ವರ್ಷದ ಅನುಭವ, 60 ವರ್ಷ 70 ವರ್ಷದ ಅನುಭವ ಇದ್ದಂಥ ವಿಶ್ವಕೋಶ ಅವರು. ನಮ್ಮ ಮನೆಯೊಳಗೆ ತಿರುಗಾಡು ವಿಶ್ವಕೋಶ ಅವರು. ಜ್ಞಾನ ಐತಿ, ಅನುಭವ ಐತೆ ಅವರಲ್ಲಿ. ಒಂದು ಪೀಳಿಗೆಯನ್ನು ನಿರ್ಮಾಣ ಮಾಡುವ ಕ್ಷಮತೆ ಐತೆ ಅವರಲ್ಲಿ. ಅಂಥವ್ರನ್ನ ನೀವು ಕಸದ ಬುಟ್ಟಿ ಅಂತೀರಂದ್ರೆ ಯಾವ ನರಕಕ್ಕೆ ಹೋಗ್ಲಕ್ಕಿಲ್ಲ. ಇದನ್ನು ನಾವು ವಿಚಾರ ಮಾಡ್ಬೇಕು. ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡುವಾಗ ಯಾರ ಮನೆಯವ್ರು ಯಾಕಾಗಲ್ಲ? ಯಾಕಂದ್ರೆ ನನ್ನ ಮಗಳು ಅವ್ರ ಮನೆಗೆ ಹೊಂಟಾರಲ್ಲ, ಅವ್ರ ಮಗಳು ನಮ್ಮ ಮನೆಗೆ ಬರೋಕ್ಕೆದಾಳ. ನಾವಿಬ್ಬರು ಒಳ್ಳೆಯ ಸಂಸ್ಕಾರ ಕೊಟ್ಟರೆ 2 ಮನೆ ಚಂದ ಅಕ್ಕವು, ಇರ್ಲಿಕ್ಕಂದ್ರೆ ಆಗೋದಿಲ್ಲ. ಆಮ್ಯಾಗ ನಾವು ನಮ್ಮ ಮಕ್ಕಳನ್ನ ಯಾರು ಸಂಕಲ್ಪ ಮಾಡ್ತೀವನಪ್ಪ? ಸಾಕಷ್ಟು ಜನ ಇಲ್ಲಿ ಒಕ್ಕಲಿಗರದೀವಿ. ಒಕ್ಕಲಿಗರು ಅಂದ್ರೆ ಕೃಷಿಕರದೀವಿ. ನಾವೆಲ್ಲರೂ ಕೃಷಿಕರು ಮೊದಲು ಪ್ರತಿಜ್ಞೆ ಮಾಡ್ಬೇಕು, ದೇವ್ರ ಹಾಣಿ ಮಾಡ್ಬೇಕು, ಅಪ್ಪ ಅವನ ಹಾಣಿ ಮಾಡ್ಬೇಕು. ನಮ್ಮ ಮಕ್ಕಳನ್ನ ಕೊಟ್ರೆ ತೊಗೊಂಡ್ರೆ ನಾವು ಕೃಷಿಕರ ಮನೆಗೆ ಕೊಡ್ತೀವಿ, ತೊಗೋತೀವಿ ಅಂತ. ನಾವಾದರೆ ಯಾರಿಗೆ ಕೊಡೋರಲ್ಲ, ನಮಗೆ ಅಷ್ಟ ನೀವು ಹುಡುಗಿಯರನ್ನ ಕೊಡ್ರಿ ಅಂತಂದ್ರೆ ಯಾರು ಕೊಡು? ಗೆಡ್ಡೆ ಕೊಡ್ತಾರೆ. ಹುಡುಗಿಯರನ್ನೇನು ಕೊಡ್ತಾರೆ? ಗೆಡ್ಡೆ ಕೊಡ್ತಾರಪ್ಪ. ನೀ ಆದ್ರೆ ನಿಂದು ನೋಡ್ಕೊಂಡು ಚಲೋ ಮನೆಗೆ ಕೊಡವ. ಏನು ಚಲೋ ಮನೆ ಅವ? ಏನು ರೀ ಅವು? ಆಲಸಿಗಳ ಮನೆಗೆ. ನಮ್ಮ ಹುಡುಗಿಗೆ ಒಟ್ಟು ಏನು ಕೆಲಸ ಹತ್ತಬಾರ್ದು. ಮತ್ತು ನಿಮ್ಮ ಹುಡುಗಿ ಒಟ್ಟು ಏನು ಬರೀ ತಿನ್ನಬೇಕು, ಮಲಗಬೇಕು. ಆದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಇರ್ಲಿಕ್ಕಂದ್ರೆ ಗೋರಿಗೆ ಹೋಗ್ಬೇಕು, ಮತ್ತೆಲ್ಲಿ ಹೋಗಬಾರ್ದಕ್ಕೆ. ಹಿಂಗೆ ಅಂದಂಗಲ್ಲ ಅದರ ಅರ್ಥ. ಕೆಲಸನ ಮಾಡಬಾರ್ದು ಅಂತಂದ್ರೆ ನನ್ನ ಹುಡುಗಿಗೆ ಏನು ಕೆಲಸನ ಹಚ್ಚಬಾರ್ದಂದ್ರೆ ಆಕೆ ಏನು ಸಮೀಪ ಮಾಡ್ತಾಳೆ ಅಂತೀರಿ ನೀವು? ಬರೀ ಕುಂತ್ಕೊಂಡು ತಿನ್ನೋದು ಮಲಗೋದು ಕೆಲಸ ಇರಲಿಲ್ಲ ಅಂದ್ರೆ ಜಗಳ ಮಾಡ್ತಾವೆ, ಊರು ಸಬರಿ ಮಾಡ್ಕೊತ ಕುಂದಿರ್ತಾವೆ. ಮೈ ತುಂಬ ಕೆಲಸ ಮಾಡೋಕ್ಕೆ ಕಲಿಸ್ಬೇಕು ಮಕ್ಕಳಿಗೆ. ಸಣ್ಣ ಇದ್ದಾಗ ಕಲಿಸ್ಬೇಕು. ತಮ್ಮ ಚಂದ ಕೆಲಸ ಮಾಡ್ಬೇಕು, ಸಗಣಿ ತೆಗಿ, ಕಸ ಒಯ್ದು ಹಾಕಿ ಬಾ, ಒಂಜಾರು ಹೊಲಕ್ಕೆ ಹೋಗೋ ನಡಿ ಅನ್ಬೇಕು. ನಮ್ಮ ಶಿಕ್ಷಣ ಏನು ಮಾಡೈತಿ? ನಮ್ಮನ್ನು ಭಾಳ ದೂರ ತೊಗೊಂಡು ಹೋಗಿಬಿಟ್ಟೈತಿ. ಈಗ ನಮ್ಮ ಸರ್ ಆಗಲೇ ಒಂದು ಮಾತು ಹೇಳಿದರು, ಶಿಕ್ಷಣ ನಮ್ಮನ್ನು ಸನ್ನೆದಾಗ ಇಟ್ಟಿಲ್ಲ. ಗಾಂಧಿ ಒಂದು ಮಾತು ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳಿದರು, ಏನಂತ? ನಿಮ್ಮ ಶಿಕ್ಷಣ ನಮ್ಮ ದೇಶದಾಗ ನೀವು ತಂದು ಹಾಕಿ ನಮ್ಮ ಹುಡುಗರನ್ನ ಭಾಳ ದೂರ ತೊಗೊಂಡು ಹೋಗಿಬಿಟ್ರಿ ಅಂತ. ದೂರ ತೊಗೊಂಡು ಹೋಗಿ ಅಂದರೆ ಏನು? ನಮ್ಮನ್ನು ದ್ವೇಷ ಮಾಡೋಕ್ಕೆ ಕಲಿಸಿದ್ರಿ ನೀವು ಅಂತ. ಇವತ್ತಿನ ಶಿಕ್ಷಣ ಕಲ್ತವ್ರು ತಂದೆ ತಾಯಿನ ದ್ವೇಷ ಮಾಡೋಕ್ಕೆ ಕಲ್ತರು. ಯಾಕಂದ್ರೆ ಇವ್ರೇನು ಕಲ್ತವ್ರಲ್ಲ, ಇವ್ರು ಹಳ್ಳಿ ಹುಂಬ್ರದಾರ, ಇವ್ರಿಗೆ ಚಲೋ ಡ್ರೆಸ್ ಹಾಕ್ಕೊಳಕ್ಕೆ ಬರೋಂಗಿಲ್ಲ. ನಾವು ಅಷ್ಟೇ ಇನ್ಸರ್ಟ್ ಮಾಡ್ಕೊಳ್ಳೋರು, ಇವ್ರಿಗೆ ಅದು ಬರೋದಿಲ್ಲ. ಇವ್ರಿಗೆ ಚಲೋ ಚಪ್ಪಲ್ ಹಾಕ್ಕೊಳಕ್ಕೆ ಬರೋದಿಲ್ಲ, ಇವ್ರಿಗೆ ದಾಡಿ ಮಾಡ್ಕೊಳಕ್ಕೆ ಬರೋದಿಲ್ಲ. ಅಂದ್ರೆ ನಾವು ಕಲ್ತದ್ರ ಪರಿಣಾಮ ಏನಾತಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಅಜ್ಜ ಅಜ್ಜಿನ ಅಣ್ತಂಬ್ರನ್ನ ತಾತ್ಸಾರ ಮಾಡೋಕ್ಕೆ ಕಲಿಸ್ತೀವಿ. ನಾವು ಕಲಿತ ಶಿಕ್ಷಣದ ಪರಿಣಾಮ ಏನಾಯ್ತು ಅಂತಂದ್ರೆ ನಾವು ಮನ್ಯಾಗ ನಮ್ಮ ಮಾತೃಭಾಷೆ ಮಾತಾಡಿದ್ರೆ ಅದು ಭಾಳ ಕನಿಷ್ಠ. ಅದ್ರಾಗ ನಡು ಅಡ್ಡಾಡಿ ಇಂಗ್ಲೀಷ್ ವರ್ಡ್ ಹಾಕಿ ಮಾತಾಡಿದ್ರೆ ನಾವು ಭಾಳ ಶಾಣ್ಯರು. ಇಂಗ್ಲೀಷ ಭಾಳ ಚಲೋ, ನಮ್ಮ ಭಾಷೆ ಅಂತಂದ್ರೆ ಇದು ಎಲ್ಲ ಸ್ಕ್ರ್ಯಾಪ್, ಇದು ಜಂಗ್ ಹತ್ತಿದ್ದು ಅಂತ ನಾವು ಹಿಂಗೆ ತಿಳ್ಕೊ. ಇದು ನಮ್ಮ ಶಿಕ್ಷಣ ನಮ್ಮನ್ನು ಅಲ್ಲಿಗೆ ತೊಗೊಂಡು ಹೋತು. ಮೂರನೇದ್ದೇನು? ನಮ್ಮ ಮನ್ಯಾಗ ರೊಟ್ಟಿ, ಚಪಾತಿ, ನುಚ್ಚ, ಅನ್ನ ಎಲ್ಲ ಶಿಸ್ತಿನಾಗ ಹೊಡಿತಿದ್ದೀವಿ. ನಮ್ಮ ಶಿಕ್ಷಣ ನಮ್ಮನ್ನು ಎಲ್ಲಿಗೆ ತೊಗೊಂಡು ಹೋತು ಅಂತಂದ್ರೆ ಮ್ಯಾಗಿ, ಪಿಜ್ಜಾ, ಬರ್ಗರು, ಇನ್ನು ಏನೇನದ ಊರು ಸಗಣಿ ಎಲ್ಲ ನಿಮಗೆ ಹೇಳ್ತೇನೆ. ನಮ್ಮ ಶಿಕ್ಷಣ ಎಲ್ಲಿಗೆ ತೊಗೊಂಡು ಹೋತಂದ್ರೆ ಅಲ್ಲಿಗೆ ತೊಗೊಂಡು ಹೋತು. ಮನ್ಯಾಗ ಅಡುಗೆ ಮಾಡೋದನ್ನು ಬಿಡಿಸ್ತು. ಮುಂಬೈದಾಗ ಮೊನ್ನೆ ಒಂದು ಬಿಲ್ಡಿಂಗ್ ಹೋಗಿದ್ದೆ, ಅವ್ರು ಹೇಳಿದರು ಇಲ್ಲಿ 150 ಬಿಲ್ಡಿಂಗ್ ಅದಾವ್ರಿ, ಒಂದೊಂದು ಬಿಲ್ಡಿಂಗ್ನಾಗ 120 ಫ್ಲ್ಯಾಟ್ ಅದಾವು, ಒಂದು ಮನ್ಯಾಗ ಅಡುಗೆ ಮನೆ ಇಲ್ಲ ಅಂತ ಹೇಳಿದ್ರು. ಇದು ಹೊಸ ಸಂಸ್ಕೃತಿ ಅಂತ, ಅಡುಗೆ ಮನೆ ಇಲ್ಲದ ಸಂಸ್ಕೃತಿ. ಯಾಕಂದ್ರೆ ಮುಂಜಾನೆ ಒಂದು ಹೋಟೆಲ್ದಿಂದ ತಂದು ತಿನ್ನೋದು, ಮಧ್ಯಾಹ್ನದಿಂದ ಒಂದು ತಂದು ತಿನ್ನೋದು, ಸಂಜೆ ಮುಂದೆ ಒಂದು ತಂದು ತಿನ್ನೋದು, ಹಾಸ್ಪಿಟಲ್ದಾಗ ಸಾಯೋದು. ಹೋಟೆಲ್ದಾಗ ತಿನ್ನೋದು, ಹಾಸ್ಪಿಟಲ್ದಾಗ ಸಾಯೋದು, ಎರಡೇ ಪ್ರೋಗ್ರಾಮ್. ಏನಾಗೋದೈತ್ರಿ? ಬದುಕ್ತೀವಿ ಹಿಂಗಾದ್ರೆ? ನಮ್ಮ ಶಿಕ್ಷಣ ನಮ್ಮನ್ನ ಎಲ್ಲಿಗೆ ಹೋಯ್ತು ಅಂದ್ರೆ ಇಲ್ಲಿಗೆ ತೊಗೊಂಡು ಹೋಯ್ತು. ನಮ್ಮ ಶಿಕ್ಷಣ ಶನಿವಾರ ರವಿವಾರ ಸೂಟಿ ಐತಂದ್ರೆ ಅಪ್ಪ ಅವನ ಹತ್ರ ಹೋಗೋಣ ಅನ್ನಂಗಿಲ್ಲ. ಎಲ್ಲರ ರಿಸಾರ್ಟ್ಗೆ ಹೋಗೋಣ ಅಂತೈತಿ ಅಂದ್ರೆ ನಮ್ಮ ಮನೆ ಬಿಟ್ಟು ನಮ್ಮನ್ನು ಎಷ್ಟು ದೂರ ತೊಗೊಂಡು ಹೋತಂತೀರಿ. ನಮ್ಮ ಶಿಕ್ಷಣ ನಮ್ಮ ಮನೆಯಿಂದ ನಮ್ಮನ್ನು ಎಲ್ಲ ದೃಷ್ಟಿಯಿಂದನೂ, ಬಟ್ಟೆ ದೃಷ್ಟಿಯಿಂದ
ನಮಗೆ ಈ ಊರಾನು ಹಳೆ ಡ್ರೆಸ್ ಅಂತಂದ್ರೆ ನಿಮಗೆ ಸರಿ ಅವು ಮೊಳಕಾಲ ಮ್ಯಾಗ ಹರಿದು ಕುಂಡಿ ಮ್ಯಾಗ ಹರಿದು ರೊಕ್ಕ ಕೊಟ್ಟು ತೊಗೋತಾರತ್ತ ಅವನ್ನ ಅವನ ಯಾವ ತುಟ್ಟಿ ಭಾಳ ಇರ್ತಾವಲ್ರಿ ಹರಿದು ಅಂತಂದ್ರೆ ನನಗೆ ಎಷ್ಟು ದೂರ ತೊಗೊಂಡು ಹೋತಂತಂದ್ರೆ ಮನೆ ಅವರು ತೆಗೆಷ್ಟು ದೂರ ತೊಗೊಂಡು ಹೋತು. ಮನ್ಯಾಗ ಬೇಕಾದಂಗೆ ರೊಕ್ಕ ಅದಾವೆ ರೂಪಾಯಿ ಅದಾವೆ ಎಲ್ಲ ಇದ್ದರೂ ಸಹಿತ ಹರಿದು ಹಾಕ್ಕೊಂಡು ಅಡ್ಡಾಡಕ್ಕೆ ಕಲ್ಸಾಕೈತೆ. ನಮ್ಮ ಶಿಕ್ಷಣ ನಮ್ಮನ್ನು ಎಷ್ಟು ದೂರ ತೊಗೊಂಡು ಹೋತು ಅಂದ್ರೆ ಇನ್ನು ಮಂದಿ ಮಕ್ಕಳೊಳಗೆ ಕೂಡ್ಲಾರ್ದಷ್ಟು ದೂರ ತೊಗೊಂಡು ಹೋತು. ಇವ್ರ ಅಣ್ಣ, ಇವ ನಮ್ಮ ತಮ್ಮ, ಇವ ನಮ್ಮ ಕಾಕ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಮಾವ, ನಮ್ಮ ಅತ್ತಿ, ನಮ್ಮ ನೆಗೆಣ್ಣಿ, ನಮ್ಮ ನಾದನಿ ಏನೂ ಇಲ್ಲ ಇಲ್ರಿ. ಅಂಟಿ ಅಂಕಲ್ ಎರಡೇ ಇಲ್ಲಿ. ಒಂದು ಸರ್ ಎಲ್ಲದಕ್ಕೂ ಸರ್ ಅಂದ್ರೆ ಏನಪ್ಪ, ನಾವು ಶಾಶ್ವತವಾಗಿ ನಿಮ್ಮ ಗುಲಾಮರಾಗುತ್ತೇವೆ. ಅದರ ಲಾಂಗ್ ಫಾರ್ಮ್ ಹಂಗೈತೆ. ಮತ್ತು SIR ಅಂತ ಐತಲ್ಲ, ಬ್ರಿಟಿಷರು ತಂದ್ರೆ ಇದನ್ನು, ನಾವು ಶಾಶ್ವತವಾಗಿ ನಿಮ್ಮ ಗುಲಾಮರಾಗಿರುತ್ತೇವೆ ಅಂತ ಅದರ ಅರ್ಥ. ಗುಲಾಮರು ಸೇವಕರು ಬೇರೆ, ಅವ್ರಿಗೊಂದು ಜರ ಕಿಮ್ಮತ್ತಿರ್ತೈತೆ. ಸೇವಕರಿಗೆ ಗುಲಾಮರಾಗಿರುತ್ತೇವೆ. ಎಲ್ಲರೂ ಹೇಗೂ ಅದ ನಮ್ಮ ಹೇಗೂ ಅವ ಬರ್ತಾವೆ. ನಮಗೂ ಸರ್ ಹತ್ತಾರ ಮಂದಿ. ನನ್ನ ಬಟ್ಟೆಯರು ನೋಡು ಕಡಿಕ ನಿನಗೆ ಹೆಂಗೆ ಕಾಣ್ತೀನಿ ನಾನು ಅಂತ ಯಾವರ ಸರ್ ಅನ್ನಂದ್ರೆ ಅವ್ನು ಮೊದಲೇ ಪ್ರಶ್ನೆ ಕೇಳ್ತೀನಿ, ನಮ್ಮ ಬಟ್ಟೆಯರು ನೋಡು ನಾ ಸರ್ ಅದನ್ನ ನೋಡಿ ನೀನು ಇಲ್ರಿ ಒಂದು ಜರ ರೂಢಿ ಆಗೈತೆ ನಮಗೆ ಅಂತಂದ. ಒಂದು ಜರ ದಿನ ಸಗಣಿ ಹಚ್ಕೊಂಡು ತಿಕ್ಕೋ ಅಂದ್ರೆ ನಾಲಿಗೆ ಸ್ವಚ್ಛ ಆಕೈತೆ ಅಂತ ಹೇಳಿದ್ ನಾವು ಏನು ಹೇಳ.